ಬಂಗಾರದಂಥ ಮಗಳು ಕಣ್ರಿ, ಬಾಂಬೆಗೆ ಕೊಟ್ಟೇನ್ರಿ. ಏನಂದ್ರೆ ಮಕ್ಕಳ ಬಾಳು ಚಲೋ ಇರಬೇಕಲ್ರಿ ಅನ್ನೋ ಮಾತನಾಡೋ ಅಜ್ಜಿಯ ಮಾತು ಕೇಳ್ತಾ ಇದ್ರೆ ಇವರೆಷ್ಟು ಅಮಾಯಕರು ಅನ್ನೋ ಪ್ರಶ್ನೆ ಹುಟ್ಟೋದಂತೂ ನಿಜ. ನಿಜಕ್ಕೂ ಅವರು ಅಮಾಯಕರೇ. ವಿಪರ್ಯಾಸ ಅಂದರೆ ಬ್ರೋಕರ್ಗಳ ಮಾತು ಕೇಳಿದಾಗ ಹುಟ್ಟಲೇಬೇಕಾದ ಸಣ್ಣ ಅನುಮಾನಗಳು ಕೂಡ ಅವರಲ್ಲಿ ಹುಟ್ಟೋದಿಲ್ಲ. ಅವರ ಕಣ್ಣು ಮುಂದೆ ಮಗಳು ಶ್ರೀಮಂತರ ಮನೆಯ ಸೊಸೆಯಾಗ್ತಿದ್ದಾಳೆ ಅನ್ನೋದೊಂದೇ ಇರುತ್ತೆ. ಮುಂದೇನಾಗುತ್ತೆ ನೀವೇ ನೋಡಿ. ಧಾರವಾಡದಲ್ಲಿ ಮದುವೆ ಬ್ರೋಕರ್ಗಳು ಹೆಜ್ಜೆಗೊಬ್ಬರಂತೆ ಸಿಗ್ತಾರೆ. ಅಂಥವರಲ್ಲಿ ಈ ಕುಸುಮ ಕೂಡ ಒಬ್ಳು. ಈ ಈರಯ್ಯನ ಜೊತೆ ಮಾತನಾಡಿದ ಮೇಲೆ ಅಲ್ಲಿ ತಾಳಿ ಕಟ್ಟಿಸಿಕೊಂಡ ಹುಡುಗಿಯ ಅಜ್ಜಿಯನ್ನು ಮಾತನಾಡಿಸಿದ್ರು. ಈ ಅಜ್ಜಿಯ ಮೂಲಕವೇ ನಮಗೆ ಕುಸುಮನ ಪರಿಚಯವಾಗಿದೆ. ಆ ಅಜ್ಜಿ ತನ್ನ ಮೊಮ್ಮಗಳು ಒಂದು ಚಂದನೆಯ ಸಂಸಾರಕ್ಕೆ ಸೊಸೆಯಾಗಿ ಹೋಗ್ತಿದ್ದಾಳೆ ಅನ್ನೋ ಖುಷಿ. ಇಡೀ ಮದುವೆ ಮಾತುಕತೆ ಹೇಗೆ ನಡೀತು ಅನ್ನೋದನ್ನ ಆ ಅಜ್ಜಿಯೇ ನಮ್ಮ ಎದುರು ಹೇಳ್ಕೊಳ್ತು. ಈಗ ಅವ್ರ ಬಂದ್ರಂದ್ರೆ ಹುಡುಗಿ ನೋಡ್ತಾ, ಹುಡುಗಿ ನೋಡಿ ಅವ್ರ ಹುಡುಗಿಗೆ ಮನ್ಸಿಗೆ ಬಂತಂದ್ರೆ ಆಮೇಲೆ ಅವ್ರದ್ದು ನಮ್ಮ ಮಾತುಕತೆ. ಈಗ ನಾನು ಕರಿತಂತ ಹೇಳ್ರಿ ಬಂದ, ನೀವು ನಾಳೆ ಡೈರೆಕ್ಟ್ ನನ್ನ ಮನೆಗೆ ಕರ್ಕೊಂಬರ್ಬೇಕು. ಅಪ್ಪ ಅಮ್ಮನ ಕರ್ಕೊಂಬರೋದ್ರಿ. ಇವ್ರಿಗೆ ಕರೆ ಮನ್ಸಿಗೆ ಬಂತಂದ್ರೆ ಹುಡುಗ ಮಾತ್ರ ನಿಲ್ಲಂಗ ನಾನು ಹುಡುಗನ ತೋರಿಸ್ತಾರೆ. ಹುಡುಗನ ಕರ್ಕೊಂಬರ್. ಈಗ ಅವ ಹುಡುಗನ ಬರೋದಾನೀಗ ಅವು ಏನು ಕೊಡೋ ತಗೊಳ್ಳೋದು ಅವು ಹಿಂದ್ಗಡೆ ರೀ. ನಾವು ಅವ್ರ ಹುಡುಗಿ ಅಂದ್ರೆ ತಂದೆ ತಾಯಿ ಏನಾಗ ಕೊಡ್ತಾರಲ್ಲ ಅವರು, ಅವ್ರ ತಂದೆ ತಾಯಿಗೆ ಅವ್ರ ನಾವು ಕೇಳ್ತೇವ್ರಿ. ಹ್ಞೂ ಅಂತಂದ್ರೆ ಕೊಡ್ಕೊಂಡ್ರೆ ಮತ್ತಿಲ್ಲ ನಾವು ಚೆಂದಾಗಿ ಮದುವೆ ಮಾಡ್ತೇವ್ರಿ ಅಂತಂತಂದ್ರೆ ನಾವು ಏನು ಮಾಡ್ತಿದ್ದಾರೆ ಅವ್ರಿಗೆ ಚಲೋ ಇರ್ತಾರ ಅವರು. ಐ ನಮ್ಮ ಅಲ್ಲಂದ್ರೆ ನಾವು ಬಂಗಾರದಂತ ಮಗಳು ಇಲ್ಲಿಂದ ಅಲ್ಲಿಗೆ ಬಾಂಬೆ ಕೊಟ್ಟೆ. ನೀವು ನಿಮ್ದೇನೇನಾಯ್ತು? ಇಷ್ಟೆಲ್ಲ ಹೇಳಿದ ಆ ಅಜ್ಜಿ ತಮಗೆ ಹುಡುಗನನ್ನ ತೋರಿಸಿದ, ಮದುವೆ ಮಾಡಿಕೊಟ್ಟ ಕುಸುಮ ಅವರನ್ನ ಪರಿಚಯ ಮಾಡಿಕೊಟ್ರು. ಆ ಅಜ್ಜಿಗೆ ಎಲ್ಲಾದರೂ ಇರಲಿ ತಮ್ಮ ಮಕ್ಕಳು ಚಲೋ ಇರಬೇಕು ಅನ್ನೋ ಆಸೆ ಇತ್ತು. ಮಕ್ಕಳು ಚಲೋ ಇರ್ಬೇಕಂದ್ರೆ ನಾವು ಇಲ್ಲೇ ತಲೆಯದಾಗ ನೋಡ್ಬಾರ್ದು. ಆ ಅಜ್ಜಿಯ ಆಸೆ ಕನಸುಗಳನ್ನ ನೋಡ್ತಿದ್ರೆ ಪಾಪ ಅನ್ಸುತ್ತೆ. ಇಷ್ಟೆಲ್ಲದರ ಮಧ್ಯೆ ನಾವು ಕುಸುಮಳನ್ನ ಮಾತನಾಡಿಸಿದ್ವಿ. ತನ್ನದೇ ಮನೆಯ ಮದುವೆಯೇನೋ ಎಂಬಂತೆ ಸಂಭ್ರಮದಿಂದ ಓಡಾಡ್ತಿದ್ದ ಕುಸುಮ ಭರ್ಜರಿಯಾಗಿ ಹೊಟ್ಟೆ ತುಂಬಿಸ್ಕೊಳ್ತಾ ಇತ್ತು. ಎಲ್ಲ ವಿವರವನ್ನು ತಿಳ್ಕೊಂಡು ನಾನು ಮತ್ತೆ ತೋರಿಸ್ಕೊಂಡು ಹೋಗ್ರಿ, ಆಮೇಲೆ ನೀನು ಹುಡುಗನ್ನ ತೋರಿಸ್ತೀನಿ, ಮನೆಗೆ ತೋರಿಸ್ತೀನಿ, ಎಲ್ಲ ಕೊಡ್ತೀನಿ. ಹೌದಲ್ರಿ? ಒಂದು ಹುಡುಗಿ ಬಂದು ಫೋಟೋ ಹಾಂ ಇದ್ರ ತೊಂಬ ಇಲ್ಲಕ್ಕೆ ನಾ ತಗ್ಸಿ ಆಗಿಲ್ಲ ಅದನ್ನೂ ಹೇಳ್ತೀನಿ ಅವರಿಗೆ. ಅಪ್ಪ ಅಮ್ಮನ ಹೇಳಿ ಕರ್ಕೊಂಡ್ಬರ್ತೀವಿ. ಹಾಂ ಅವರು ಭಾಳ ದಿನ ಐತಿ, 23 ವಯಸ್ಸು ನಡೀತದೆ. ಎಲ್ಲಾದ್ರೂ ಕೊಡ್ತಿರೋದಿಲ್ಲ, ಎಲ್ಲಾದ್ರೂ ಮನೆ ನೋಡಿ ಮಾರು ನೋಡಿ ಕೊಡ್ರಿ ನೀವು. ಬೇಡ ಅಲ್ಲಲ್ಲ ಹೀಗೆ ಮಾತಾಡ್ತಾನೆ ಕುಸುಮ ಎಲ್ಲ ವಿವರವನ್ನು ತಿಳ್ಕೊಂಡ್ಲು. ಹುಡುಗಿಯ ವಯಸ್ಸು, ಎಷ್ಟು ಓದಿದ್ದಾಳೆ, ವಯಸ್ಸು ಎಷ್ಟು ಅನ್ನೋದ್ರ ಬಗ್ಗೆ ಸರ್ಟಿಫಿಕೇಟ್ ಏನಾದರೂ ಇದೆಯಾ ಎಲ್ಲ ತಿಳ್ಕೊಂಡ್ಲು. ಆದರೆ ಅಪ್ಪಿತಪ್ಪಿನೋ ತಾನು ಕರೆಸ್ತಿರೋ ಹುಡುಗನ ಕಂಪ್ಲೀಟ್ ಡೀಟೇಲ್ ಹೇಳೋದಿಲ್ಲ. ಆದರೂ ನಾವು ಬಲವಂತ ಮಾಡಿ ಒತ್ತಾಯ ಮಾಡಿ ಕೇಳಿದ ಮೇಲೆ ಹುಡುಗ ಬೆಂಗಳೂರಿನವನು, ಬಿಸ್ನೆಸ್ ಮಾಡ್ತಾನೆ ಅಂತ ಹೇಳಿದ್ಲು. ಅವರು ಏನಂತ ಅವ್ರ ಅಮ್ಮನಿಗೂ ಹೇಳಬೇಕು. ಅದಕ್ಕಾಗಿ ಯಾರು ಏನು ಎಲ್ಲೇ ನಮ್ಮ ರಿಲೇಷನ್ ನಮ್ಮ ರಿಲೇಷನ್ ದರ ಬಂದಾರ. ಹೊಳ ತಾಕತ್ತಿಲ್ಲ ಅಂದ್ರೆ ನಾನು ನಮ್ಗೆ ಅವು ಕೊಡ್ತೀನಿ. ಅವ್ರು ಏನು ಮಾಡ್ತಾರ, ಏನು ನಮ್ಗೆಲ್ಲ ಬಿಸ್ನೆಸ್. ಇಷ್ಟೆಲ್ಲ ಹೇಳೋ ಈ ಮಹಾತಾಯಿ ಎದುರುಗಡೆ ಇದ್ದವನಿಗೆ ನಾವು ಹುಡುಗಿಯ ಬಗ್ಗೆ ಹೇಳಿದ್ದ ಡೀಟೇಲ್ಸ್ ಅನ್ನೆಲ್ಲ ಕೊಟ್ಲು. ಆಕೆ ನಮ್ಮನ್ನ ತನ್ನ ಮನೆಗೂ ಕರ್ಕೊಂಡು ಹೋದ್ಲು, ಮನೆಯನ್ನೂ ತೋರಿಸಿದ್ಲು. ಆದರೆ ಆಕೆಯ ಹಕೀಕತ್ ಬೇರೆನೇ ಇದ್ದಂತೆ ಕಾಣ್ತಾ ಇತ್ತು. ಆಕೆಯ ಮಾತುಗಳು ಒಂದಕ್ಕೊಂದು ಮ್ಯಾಚ್ ಆಗ್ತಿರ್ಲಿಲ್ಲ. ಇದನ್ನೆಲ್ಲ ನೋಡ್ತಾ ಹೋದ ಹಾಗೆ ಒಂದಿಷ್ಟು ಪ್ರಶ್ನೆಗಳು, ಅನುಮಾನಗಳು ಥಟ್ಟಂತ ಮೂಡುತ್ತವೆ. ಬ್ರೋಕರ್ಗಳನ್ನ ನಂಬೋದಾದರೂ ಹೇಗೆ? ಅವರು ಹುಡುಗನ ಫೋಟೋ ಕೂಡ ತೋರಿಸೋದಿಲ್ಲ, ಬಿಸ್ನೆಸ್ ಮಾಡ್ತಾನೆ ಅಂತಾರೆ, ಅಡ್ರೆಸ್ ಹೇಳೋದಿಲ್ಲ, ಹುಡುಗನ ಫೋನ್ ನಂಬರ್ ಕೊಡೋದಿಲ್ಲ, ಹುಡುಗನ ಬಂಧು ಬಾಂಧವರ ವಿವರ ಬಾಯಿ ಬಿಡೋದಿಲ್ಲ. ವರ ಲಕ್ಷಾಧೀಶ್ವರ ಅಂತಾರೆ, ಅವರು ಬಡ ಹುಡುಗಿಯರನ್ನೇ ಹುಡುಕೋದು ಯಾಕೆ? ಮದುವೆಗಳಿಗೆ ವರನ ಸಂಬಂಧಿಕರು ಬರೋದಿಲ್ಲ ಯಾಕೆ? ಲಕ್ಷಾಧೀಶ್ವರರಿಗೆ ದುಡ್ಡು ಕೊಟ್ಟು ಹೆಣ್ಣು ಪಡೆಯುವಂಥ ದರ್ದ್ ಏನಿರುತ್ತೆ? ಇಂಥ ಅನುಮಾನಗಳು ನಮಗಲ್ಲ, ನಿಮಗಲ್ಲ, ಹೆಣ್ಣು ಕೊಟ್ಟು ಮದುವೆ ಮಾಡಿಕೊಡೋ ಹೆತ್ತವರಿಗೆ, ಅವರ ಸಂಬಂಧಿಕರಿಗೆ ಮೂಡಬೇಕಾಗ್ತದೆ. ಆದರೆ ಅಮಾಯಕ ಜನ ಏನೋ ತಮ್ಮ ಮಗಳಿಗೆ ಲಕ್ಷಾಧೀಶ್ವರ ಗಂಡು ಸಿಕ್ಕ, ಸ್ಥಿತಿವಂತ ಅಳಿಯ ಸಿಕ್ಕ ಅಂತ ಆಸೆಗೆ ಬಿದ್ದುಬಿಡ್ತಾರೆ.
ಆಗಲೇ ಹೇಳಿದ್ವಲ್ಲ, ಈ ಕುಸುಮಳ ಮಾತು ಒಂದಕ್ಕೊಂದು ತಾಳೆ ಇಲ್ಲ ಅಂತ. ಅದೇನೋ ನಿಜ, ಆಕೆ ಮದುವೆ ಮನೆ ಹತ್ತಿರ ಮಂಗಳೂರು ಹುಡುಗ ಇದ್ದಾನೆ ಅಂದ್ಲು. ಮನೆಗೆ ಹೋದಾಗ ಬೆಂಗಳೂರು ಹುಡುಗ ಅಂದ್ಲು. ಇನ್ನೊಂದು ಸಾರಿ ಕುಸುಮಳನ್ನ ಮಾತನಾಡಿಸಿದಾಗ ಮಂಗಳೂರು ಬೆಂಗಳೂರು ಹೋಗಿ ಚೆನ್ನೈ ಹುಡುಗ ಆಗ್ಬಿಟ್ಟಿದ್ದ. ಬ್ರೋಕರ್ಗಳ ಬಾಯಲ್ಲಿ ಬೆಣ್ಣೆಯಂಥ ಮಾತು ಹೊರಡುತ್ತೆ, ಆದರೆ ಅವರ ಜಾಲ ಸಿಂಪಲ್ ಆಗಿ ಹಿಡಿಯೋದಕ್ಕಾಗಲ್ಲ. ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡೋರು ಎಷ್ಟು ಚೆನ್ನಾಗಿ ನೆಟ್ವರ್ಕ್ ಇಟ್ಕೊಂಡಿರ್ತಾರೆ ಅಂದರೆ ಅದನ್ನು ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಆ ಜಾಲದ ಪರಿಚಯ ಮಾಡಿಕೊಡ್ತೀನಿ ಸಣ್ಣದೊಂದು ವಿರಾಮದ ನಂತರ.